ಶಾಸನಗಳ ಅನುವಾದದ ಅಗತ್ಯತೆ ಮತ್ತು ಸವಾಲುಗಳು ಎಂಬ ವಿಷಯವನ್ನು ಕುರಿತು ನಾಡಿನ ವಿದ್ವಾಂಸರಾದಂತಹ ಡಾಕ್ಟರ್ ಎಸ್.ಎಲ್. ಶ್ರೀನಿವಾಸ ಮೂರ್ತಿಯವರು ನಮ್ಮೊಡನೆ ಇದ್ದಾರೆ. ಸಹ ಪ್ರಾಧ್ಯಾಪಕ ಮತ್ತು ವಿದ್ವಾಂಸರಾಗಿ ವಿಜಯ ವಿಭಜಿತ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸಂಶೋಧನಾ ಪ್ರಬಂಧ ಬಿ.ಎಲ್. ರೈಸ್ ಮತ್ತು ಕನ್ನಡ ಸಂಶೋಧನೆ ಕ್ಷೇತ್ರಕ್ಕೆ ಅವರ ಕೊಡುಗೆ ಒಂದು ಅಧ್ಯಯನ ಎಂಬ ಸಂಶೋಧನೆಗೆ PhD ಪಡೆದುಕೊಂಡಿದ್ದಾರೆ. ಇವರ ಪ್ರಮುಖ ಕೃತಿಗಳು ಶಾಸನ ಪಿತಾಮಹ ಬಿ.ಎಲ್. ರೈಸ್, ಕಾನೂನು ಕನ್ನಡ, ಶಿವಾಜಿ, ಕೌಟಿಲ್ಯ ಇತ್ಯಾದಿ ಪ್ರಮುಖ ಕೃತಿಗಳು. ಪ್ರವಾಸ, ಸಂಗ್ರಹ, ಸಂಪಾದನೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದ್ದಾರೆ. ಇವರಿಗೆ ಪ್ರೀತಿಯ ಸ್ವಾಗತ ಸರ್. ಹಾಗೆಯೇ ಪ್ರಾಚೀನ ಕಾವ್ಯಗಳ ಅನುವಾದದ ಅಗತ್ಯತೆ ಮತ್ತು ಸವಾಲುಗಳು ಎಂಬ ವಿಷಯವನ್ನು ಕುರಿತು ಇವತ್ತು ನಾಡಿನ ಪ್ರಸಿದ್ಧ ಅನುವಾದಕರಾದ ಡಾಕ್ಟರ್ ವನಮಾಲಾ ವಿಶ್ವನಾಥ್ ಅವರು ನಮ್ಮೊಂದಿಗಿದ್ದಾರೆ. ವನಮಾಲಾ ವಿಶ್ವನಾಥ್ ಅವರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿನ ವಿದ್ವತ್ಪೂರ್ಣ ಪಂಡಿತರಾಗಿದ್ದಾರೆ. ನವದೆಹಲಿಯ ಸಾಹಿತ್ಯ ಅಕಾಡೆಮಿ ಅನುವಾದದ ಕೇಂದ್ರದ ಗೌರವ ನಿರ್ದೇಶಕಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯ, ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯ ಇತ್ಯಾದಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳು ಸಾರಾ ಅಬೂಬಕರ್, ಲಂಕೇಶ್, ವೈದೇಹಿ, ಅನಂತಮೂರ್ತಿ, ಕುವೆಂಪು ಅವರಂತಹ ಮಹತ್ವದ ಕೃತಿಗಳನ್ನು ಕನ್ನಡಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. 12ನೇ ಶತಮಾನದ ವೀರಶೈವ, ಮಹಿಳಾ, ಸಂತ ಕವಿಗಳ ಕಾವ್ಯ ಸೇರಿದಂತೆ ಶಾಸ್ತ್ರೀಯ ಪಠ್ಯಗಳನ್ನು ಕೂಡ ಅನುವಾದ ಮಾಡಿದ್ದಾರೆ. ಹಾಗೆ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿಯಾದ ಇಂದಿರಾಬಾಯಿಯನ್ನು ಅನುವಾದ ಮಾಡಿದ್ದಾರೆ. ಪ್ರಮುಖವಾಗಿ ರಾಷ್ಟ್ರಕವಿಯಾದ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಎಂಬ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಇದನ್ನು ಪೆಂಗ್ವಿನ್ ಸಂಸ್ಥೆ ಪ್ರಕಟಿಸಿದೆ. ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ವಚನ, ಕೀರ್ತನೆ, ತತ್ವಪದ, ಜಾನಪದ ಅನುವಾದದ ಅಗತ್ಯತೆ ಮತ್ತು ಸವಾಲುಗಳು ಎಂಬ ವಿಷಯವನ್ನು ಡಾಕ್ಟರ್ ರಾಜಶೇಖರ ಮಠಪತಿಯವರು ನಡೆಸಿಕೊಳ್ಳಲಿದ್ದಾರೆ. ಇವರ ಪ್ರಮುಖ ಕೃತಿಗಳು ಹೆಣ್ಣು ಹೇಳುವ ಅರ್ಥಸತ್ಯ, ಓಶೋ ಎಂಬ ವಿದ್ರೋಹಿ ಕತೆ, ಅನಾಥ, ಬದುಕುಬಾರದ ಬದುಕು, ಗಲ್ಲಿ ಗಡಿಪಾರು, ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಸಂಪಾದನೆ, ಚಲನಚಿತ್ರ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗಳನ್ನು ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ ಸರ್. ಮೊದಲಿಗೆ ಶ್ರೀನಿವಾಸ್ ಸರ್ ಅವರನ್ನ ಮಾತಾಡ್ಬೇಕಂತ ನಾನು ಕೇಳ್ಕೊತೀನಿ. ಸಭೆಗೆ ನಮಸ್ಕಾರ. ಆತ್ಮೀಯರೇ, ಒಂದು ಬಹಳ ಮುಖ್ಯವಾದಂತಹ ವಿಷಯವನ್ನು ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ ನನಗೆ. ಅದು ಶಾಸನಗಳ ಅನುವಾದದ ಸವಾಲುಗಳು ಅಂತ ಹೇಳಿ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಈ ಶಾಸನಾಧ್ಯಯನಕ್ಕೆ ಸುಮಾರು 1.5 ಶತಮಾನಗಳಿಗಿಂತ ಸ್ವಲ್ಪ ಹೆಚ್ಚಿನ ಇತಿಹಾಸ ಇದೆ. ಆದರೆ ಈ ಕೆಲಸವನ್ನು ಶುರು ಮಾಡಿದವರು ಭಾರತೀಯ ವಿದ್ವಾಂಸರು ಅಲ್ಲ, ಪಾಶ್ಚಾತ್ಯ ವಿದ್ವಾಂಸರು ಅನ್ನುವಂಥದ್ದು ಕೂಡ ನಮಗೆ ನೆನಪಲ್ಲಿರಬೇಕು. ಹಾಗಾಗಿ ಸಹಜವಾಗಿ ಶಾಸನಾಧ್ಯಯನ ಯಾವತ್ತು ಭಾರತದಲ್ಲಿ ಶುರುವಾಯಿತೋ ಅವತ್ತಿನಿಂದಲೇ ಶಾಸನಗಳನ್ನು ಅನುವಾದ ಮಾಡತಕ್ಕಂಥ ಕೆಲಸ ಕೂಡ ಶುರುವಾಗುತ್ತೆ. ಸೊ ಇದು ಸೈಮಲ್ಟೇನಿಯಸ್ ಆಗಿ ಆರಂಭ ಆದಂತಹ ಘಟನೆ. ಅದು ಅನಿವಾರ್ಯವೂ ಆಗಿತ್ತು ಅವತ್ತಿಗೆ. ಯಾಕೆ ಅಂತಂದರೆ ಇಂಡಾಲಜಿಕಲ್ ಸ್ಟಡೀಸ್ ಅಂತ ನಾವೇನು ಹೇಳ್ತೀವಿ, ಭಾರತ ಶಾಸ್ತ್ರದ ಅಧ್ಯಯನ, ಈ ಅಧ್ಯಯನವನ್ನು ಮಾಡ್ತಾ ಇದ್ದಂಥ ಜನ ಎಲ್ಲೆಲ್ಲೋ ದೂರದ ವಿಯೆನ್ನಾದಲ್ಲಿರ್ತಿದ್ರು, ಇಂಗ್ಲೆಂಡಲ್ಲಿರ್ತಾ ಇದ್ರು, ಆಸ್ಟ್ರಿಯಾದಲ್ಲಿರ್ತಾ ಇದ್ರು, ಜರ್ಮನಿಯಲ್ಲಿರ್ತಿದ್ರು. ಅವರುಗಳಿಗೆಲ್ಲ ಈ ಒಂದು ವಿದ್ವತ್ತಿನ ಭಾಗ ತಲುಪಬೇಕಾದ್ರೆ ಅದಕ್ಕೆ ಇದ್ದಂಥ ಒಂದೇ ಒಂದು ದಾರಿ ಅಂತಂದರೆ ಅನುವಾದ. ಹಾಗಾಗಿ ನಮ್ಮಲ್ಲಿ ಶಾಸನಾಧ್ಯಯನದ ಜೊತೆಗೆ ಶಾಸನಗಳ ಅನುವಾದ ಕೂಡ ಮೊದಲ ಹಂತದಿಂದಲೇ ಆರಂಭ ಆಯಿತು. ಇದು ಪ್ರಮುಖವಾದಂಥ ಸಂಗತಿ ನಾವು ಜ್ಞಾಪಕ ಇಟ್ಕೋಬೇಕು. ಜೊತೆಗೆ ನಾವು ಜ್ಞಾಪಕ ಇಟ್ಕೋಬೇಕಾದಂಥ ಇನ್ನೊಂದು ಅಂಶ, ಇದನ್ನು ಮಾಡಿದವರು ಈ ಸಂಸ್ಕೃತಿಯ ನೆಲದ ಜನ ಅಲ್ಲ. ಆ ಲಿಮಿಟೇಷನ್ ಅನ್ನು ಗಮನದಲ್ಲಿ ಇಟ್ಕೊಂಡೇನೆ ನಾವು. ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ, ಅದು ರೈಸ್ ಇರ್ಬೋದು, ಫ್ಲೀಟ್ ಇರ್ಬೋದು, ಬೇರೆ ಬೇರೆ ಹುಲ್ಸ್ ಇರ್ಬೋದು,
ಇವುಗಳೆಲ್ಲ ಮಾಡಿದ ಅನುವಾದಗಳಲ್ಲಿ ತಪ್ಪಿಲ್ವಾ? ಖಂಡಿತ ತಪ್ಪಿದೆ. ತಿದ್ದುಕೊಂಡಿದ್ದಾರೆ, ತಿದ್ದುಕೊಳ್ಳುವಂಥ ಸಂದರ್ಭಗಳು ಬಂದಿದ್ದಾವೆ. ಹಾಗಿದ್ರೆ ಈ ತಪ್ಪುಗಳಿಗೆ ಏನು ಕಾರಣ? ಅನೇಕ ಕಾರಣಗಳಿದ್ದಾವೆ. ನಾನು ಕೇವಲ ಒಂದು 4 ಕಾರಣಗಳನ್ನು ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಪಾಠವನ್ನು ಓದೋದ್ರಲ್ಲಿ ಇರ್ತಕ್ಕಂತಹ ಕ್ಲಿಷ್ಟತೆ. ಶಾಸನ ಪಾಠವನ್ನು ಓದೋದ್ರಲ್ಲಿ ಇದ್ದಂತಹ ಕ್ಲಿಷ್ಟತೆಯೇ ಅನುವಾದದಲ್ಲಿ ಕೂಡ ಕಾಣಿಸ್ಬೋದು. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಕಾವ್ಯ ಕೃತಿಗಳನ್ನು ನೋಡಬೇಕಾದ್ರೆ ಅದನ್ನು ಓದೋದು ಕಷ್ಟ ಆಗಿರಲ್ಲ. ಆದರೆ ಶಾಸನದಲ್ಲಿ ಹಾಗಲ್ಲ. ಶಾಸನದಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಪಾಠವನ್ನು ಓದಬೇಕಾದ್ರೆ ತಪ್ಪು ಮಾಡಿಬಿಟ್ರೆ ಅನುವಾದದಲ್ಲಿ ಅದು ಬಹಳ ದೊಡ್ಡ ತಪ್ಪಾಗಿ ನಿಮಗೆ ಅದು ರಿಫ್ಲೆಕ್ಟ್ ಆಗಿರುತ್ತೆ. ಉದಾಹರಣೆಗೆ ನಾನು ಬಹಳ ಪ್ರಮುಖವಾದಂತಹ ಒಂದು ಉದಾಹರಣೆಯನ್ನು, ಕನ್ನಡದ ನೆಲದ ಒಂದು ಉದಾಹರಣೆಯನ್ನು ಹೇಳಬೇಕು. ನಮಗೆಲ್ಲ ಗೊತ್ತಿದೆ, ಇಲ್ಲೇ ಹತ್ತಿರದಲ್ಲಿ ಕರ್ನಾಟಕ ಸ್ಟೇಟ್ ಆರ್ಕಿಯಾಲಜಿ ಮ್ಯೂಸಿಯಂ ಇದೆ. ಅಲ್ಲಿ ಒಳಗಡೆ ಕಾಲಿಡ್ತಾ ಇದ್ದಾಗೆ ಈ ನಾಡಿನ ಅತ್ಯಂತ ಪ್ರಸಿದ್ಧವಾದಂತಹ ಆತಕೂರು ಶಾಸನ ಇದೆ. ಇದು 10ನೇ ಶತಮಾನದ್ದು, ರಾಷ್ಟ್ರಕೂಟರ ಕಾಲದ್ದು. ಮಂಡ್ಯ ಜಿಲ್ಲೆಯ ಆತಕೂರಿನಲ್ಲಿ ಸಿಕ್ಕಿದ್ದು. ಬಿ ಎಲ್ ರೈಸರು ಅದನ್ನು ಅಲ್ಲಿಂದ ಫೀಲ್ಡ್ ವರ್ಕ್ ಮಾಡಿ ಅಲ್ಲಿಂದ ತಗೊಂಬಂದು ಇಲ್ಲಿ ಅದನ್ನು ಇಟ್ಟು ಮೊದಲಿಗೆ ಅದನ್ನು ಪಬ್ಲಿಷ್ ಮಾಡಿದವರು ಅವರ ಎಪಿಗ್ರಾಫಿಯ ಕರ್ನಾಟಕ ವಾಲ್ಯೂಮ್ 3ಯಲ್ಲಿ ಮಂಡ್ಯ ಇದರಲ್ಲಿ ಇಟ್ಟು. ಅದು ವಿಷಯ ಏನಪ್ಪ ಅಂತಂದರೆ, ರಾಷ್ಟ್ರಕೂಟರಿಗೂ ಚೋಳರಿಗೂ ನಡೆದ ಯುದ್ಧವನ್ನು ಅದು ದಾಖಲು ಮಾಡುತ್ತೆ. ಅದೊಂದು ವೀರ್ಗಲ್ಲು. ಈ ಯುದ್ಧದಲ್ಲಿ ಕೃಷ್ಣನ ನೆಂಟನಾದಂತಹ ಗಂಗರ ಬೂತುಗ ಚೋಳರ ರಾಜಾದಿತ್ಯನನ್ನು ಕೊಂದ ಅನ್ನುವಂಥ ಒಂದು ಮಾತು ಅಲ್ಲಿ ಬರುತ್ತೆ. ಅಲ್ಲಿ ಏನಿದೆ, ಮಾತೇನಿದೆ ಅಂತಂದ್ರೆ, ಬೂತುಗಂ ರಾಜಾದಿತ್ಯನಂ ಬಿಸುಗೆಯ ಕಳನಾಗಿ ಸುರಗಿಗಿರಿದು ಕೊಂದಂ ಅಂತ ಹೇಳಿ ರೈಸರು ಮೊದಲು ಅದನ್ನು ಓದು. ಇಲ್ಲಿ ಪದ ನೋಡ್ಕೊಳ್ಳಿ, ಬಿಸುಗೆಯ ಕಳನಾಗಿ. ಈ ಮಾತಿಗೆ ರೈಸ್ ಏನರ್ಥ ಮಾಡಿದ್ರು ಅಂತಂದ್ರೆ, ಇಂಟರ್ಪ್ರಿಟ್ ಮಾಡಿದ್ದೇನು ಅಂದ್ರೆ, ಅಂಬಾರಿಯ ಮೇಲೆ ಕೂತ ರಾಜಾದಿತ್ಯನನ್ನ ಕಳ್ಳತನದಿಂದ ಬೈ ಸ್ಟೆಲ್ತ್ ಅಂತ ಹೇಳಿ ಟ್ರಾನ್ಸ್ಲೇಟ್ ಮಾಡಿ ಚುಚ್ಚಿ ಕೊಂದ ಅಂತ ಹೇಳಿ ಟ್ರಾನ್ಸ್ಲೇಟ್ ಮಾಡಿಬಿಟ್ರು ಬೂತುಗನ. ಆದರೆ ನೋಡಿ, ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಅವ್ರಿಗೆ ಅನ್ನಿಸ್ತು, ಬೂತುಗನಂತ ಒಬ್ಬ ದೊಡ್ಡ ವೀರ ಕದ್ದು ಮುಚ್ಚಿ ಯಾಕೆ ಕೊಂದ ರಾಜಾದಿತ್ಯನ? ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಅನ್ನಿಸ್ತು. ಆರ್ ನರಸಿಂಹಾಚಾರ್ಯರು ಆಮೇಲೆ ಅದನ್ನ ಎಡಿಟ್ ಮಾಡುವಾಗ ಬಿಸುಗೆಯ ಕಳನಾಗಿ ಅನ್ನೋದನ್ನ ಪಾಠನ ಮತ್ತೆ ಚೆಕ್ ಮಾಡಿದಾಗ ಅದು ಬಿಸುಗೆಯೇ ಕಳನಾಗಿ ಆಯಿತು. ಅಲ್ಲಿ ಕಳ ಅಂತಂದ್ರೆ ಯುದ್ಧ ಭೂಮಿ. ಸೊ ಆಮೇಲೆ ಅದನ್ನ ಇಂಟರ್ಪ್ರಿಟ್ ಮಾಡಿದ್ ಹೇಗೆ ಅಂತಂದ್ರೆ, ಬೂತುಗ ರಾಜಾದಿತ್ಯನ ಅಂಬಾರಿಯನ್ನೇ ಯುದ್ಧ ಭೂಮಿಯನ್ನಾಗಿ ಮಾಡಿಕೊಂಡು ಇವನ ಆನೆಯಿಂದ ಅವನ ಆನೆಗೆ ಹಾರಿ ಅವನ ಅಂಬಾರಿಯಲ್ಲಿ ಅವನನ್ನ ಕೊಂದ ಅಂತ. ಅರ್ಥದ ವ್ಯತ್ಯಾಸ ಅಜಗಜಾಂತರ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಒಂದು ಇಂಟರ್ಪ್ರಿಟೇಷನ್ನ ಆರ್ ನರಸಿಂಹಾಚಾರ್ಯ ಕೊಟ್ಟ ತಕ್ಷಣ ರಿಯಾಕ್ಟ್ ಮಾಡಿದವರು ಬಿ ಎಲ್ ರೈಸ್. ಬೂತುಗನ ಮರ್ಯಾದೆಯನ್ನು ನೀವು ಮತ್ತೆ ರೀಎಸ್ಟಾಬ್ಲಿಷ್ ಮಾಡಿದಿರಿ, ಥ್ಯಾಂಕ್ ಯು ಅಂತ ಬರೆದ್ರು ಬಿ ಎಲ್ ರೈಸ್. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಒಂದು ಶಾಸನವನ್ನು ನೀವು ಹೇಗೆ ಓದ್ತೀರಿ, ಆ ಓದುವಿಕೆಯಲ್ಲಿ ಏನು ತಪ್ಪಾಗುತ್ತೆ, ಆ ತಪ್ಪು ನಿಮಗೆ ಅನುವಾದದಲ್ಲಿ ಕೂಡ ತಪ್ಪಾಗಿ ಕಾಣಬಹುದು. ಎರಡನೇ ಪಾಯಿಂಟು, ಅಪರಿಚಿತವಾದಂತಹ ಪದಗಳು. ಈಗ ನಮ್ಮ ಸದ್ಯದ ಸಾಂಸ್ಕೃತಿಕ ಪರಿಸರದಲ್ಲಿ ಆ ಪದ ಇಲ್ದಿರ ಇದ್ದರೆ ನಾವು ಅದನ್ನು ಹೇಗೆ ಅನುವಾದ ಮಾಡಬೇಕು? ಉದಾಹರಣೆಗೆ ನಮ್ಮ ಹಲ್ಬಿಡಿ ಶಾಸನದಲ್ಲಿ ಕುರುಂಬಿಡಿ ಅನ್ನುವಂಥ ಒಂದು ಶಬ್ದ ಇದೆ. ಹಾಗಂದ್ರೆ ಏನು ಅಂತ ಇವತ್ತಿಗೂ ವಿದ್ವಾಂಸರು ತಲೆ ಚಿಚ್ಕೋತಾ ಇದ್ದಾರೆ. ಕೆಲವರು ಹೇಳ್ತಾರೆ ಅದೊಂದು ಕೋಟೆ ಅಂತ, ಕೆಲವರು ಹೇಳ್ತಾರೆ ಅದೊಂದು ಟ್ಯಾಕ್ಸ್ ಅಂತ. ಏನು ನಮಗೆ ಗೊತ್ತಿಲ್ಲ, ಆನೆಸ್ಟ್ಲಿ ನಮಗೆ ಗೊತ್ತಿಲ್ಲ. ಹಾಗಿದ್ದಾಗ ವಿದ್ವಾಂಸರಾಗಿರ್ತಕ್ಕಂಥವರು, ಸಂಶೋಧಕರಾಗಿರೋರು
ಅಲ್ಲೊಂದು ಕ್ವಶನ್ ಮಾರ್ಕ್ ಹಾಕಿ ಮುಂದಕ್ಕೆ ಹೋಗ್ತಾರೆ. ಯಾರೂ ಇದು ಇದೆ ಅಂತ ಹೇಳಿ ಇದವಿತ್ತಮ್ಮ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ಹೇರುವಂತಹ ಕೆಲಸವನ್ನ ಇದುವರೆಗಿನ ಪ್ರಾಮಾಣಿಕರಾದ ವಿದ್ವಾಂಸರು ಮಾಡಿಲ್ಲ. ಬಹುಶಃ ಮುಂದಕ್ಕೂ ಆ ಪದ್ಧತಿ ಮುಂದುವರಿಯುತ್ತೆ. ಇದು ಶಾಸನಗಳ ಅನುವಾದದ ಇನ್ನೊಂದು ದೊಡ್ಡ ಸವಾಲು. ಮೂರನೇದು ಸಾಂಸ್ಕೃತಿಕ ಹಿನ್ನೆಲೆಯ ಕೊರತೆ. ನಾ ಹಿಂದೆ ಹೇಳಿದ್ದೆ, ಪಾಶ್ಚಾತ್ಯ ವಿದ್ವಾಂಸರುಗಳು ಇದನ್ನ ಮಾಡುವಾಗ ಅವರಿಗೆ ಸಾಂಸ್ಕೃತಿಕವಾಗಿ ಅದರ ನಮ್ಮ ಸಂಸ್ಕೃತಿಯ ಪರಿಚಯ ಇದ್ದರೆ ಅನುವಾದಗಳಲ್ಲಿ ತಪ್ಪಾಗುತ್ತೆ. ಉದಾಹರಣೆಗೆ ಕೊಡಗಿನಲ್ಲಿ ಮೂಡಿರವಲ್ಲಿ ಅನ್ನುವಂಥ ಒಂದು ಜಾಗದಲ್ಲಿ ಸಿಕ್ಕಿರೋದು ಒಂದು ಶಾಸನ ಇದೆ. ಅಲ್ಲಿ ಏನಿದೆ ಅಂತಂದ್ರೆ, ಬೇಲೂರು ಕೃಷ್ಣ ಭೂಪಸ್ತು ಆಹೂಯ ಯತಿಕುಂಜರಂ ಮೂದ್ರವಳ್ಳಿ ಚಾಕ್ರಮಸ್ತು ದತ್ತು ಕೃಷ್ಣಾರ್ಪಣಂ ಶುಭಂ. ಇದನ್ನ ಟ್ರಾನ್ಸ್ಲೇಟ್ ಮಾಡುವಾಗ ರೈಸರು ಏನ್ ಮಾಡಿಬಿಟ್ರು, ಯತಿಕುಂಜರಂ ಅನ್ನುವ ಮಾತನ್ನ ಯತಿ ಬೇರೆ ಮಾಡ್ಕೊಂಡ್ಬಿಟ್ರು, ಕುಂಜರಂ ಬೇರೆ ಮಾಡ್ಕೊಂಡ್ಬಿಟ್ರು. ಟ್ರಾನ್ಸ್ಲೇಷನ್ ಅಲ್ಲಿ ಏನಂತ ಕೊಟ್ಬಿಟ್ರು ಅಂದ್ರೆ, ಕುಂಜರ ಅಂದ್ರೆ ಎಲಿಫೆಂಟು, ಸೊ ದಾನವನ್ನ ಒಂದು ಆನೆ ಮತ್ತೆ ಮೂಡಿರವಲ್ಲಿಯನ್ನ ದಾನವಾಗಿ ಕೊಟ್ಬಿಟ್ರು ಅಂತ ಹೇಳಿ ಬರುತ್ತೆ. ಆಕ್ಚುಲಿ ಯತಿ ಕುಂಜರ ಅನ್ನೋಂಥದ್ದು ಒಂದೇ ಶಬ್ದ. ಹಾಗಂದ್ರೆ ಯತಿಗಳಲ್ಲಿ ಸನ್ಯಾಸಿಗಳಲ್ಲಿ ಶ್ರೇಷ್ಠನಾದಂತ ಅವನು ಅಂತ ಹೇಳಿ. ಸೊ ಈ ತರಹದ ತೊಂದರೆಗಳು ಶಾಸನ ಅನುವಾದಗಳಲ್ಲಿ ಹಿಂದೆ ಸಾಕಷ್ಟು ಆಗಿದೆ. ಅದನ್ನ ಸಾಕಷ್ಟು ಬದಲಾವಣೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆಮೇಲೆ ನಾಲ್ಕನೇದಾಗಿ ಹೇಳಬೇಕು ಅಂತಂದ್ರೆ, ಪಾರಿಭಾಷಿಕ ಶಬ್ದಗಳನ್ನು ನೀವು ಸಾಮಾನ್ಯ ಅರ್ಥದಲ್ಲಿ ಬಳಸ್ಬಿಟ್ರೆ ಅನುವಾದ ತಪ್ಪಾಗುತ್ತೆ. ನಮಗೆ ಅದು ಬಹಳ ಸಾಮಾನ್ಯ ಅರ್ಥ ಪದದ ತರ ಕಾಣಿಸ್ತಾ ಇರುತ್ತೆ, ಆದರೆ ಅದು ಟೆಕ್ನಿಕಲ್ ಶಬ್ದ ಆಗ್ಬಿಟ್ಟಿದ್ರೆ ತಪ್ಪಾಗ್ಬಿಡುತ್ತೆ. ಅದಕ್ಕೊಂದು ಉದಾಹರಣೆಯನ್ನ ನಾನು ಶಾಸನದಿಂದ ಹೇಳಕ್ಕಿಂತ ಕುಮಾರವ್ಯಾಸ ಭಾರತದಿಂದ ಹೇಳ್ತೀನಿ. ಕುಮಾರವ್ಯಾಸ ಭಾರತದಲ್ಲಿ ಅರಗಿನ ಮನೆಯ ಕಾನ್ಸೆಪ್ಟ್ ಇದೆ, ನಮಗೆಲ್ಲ ಗೊತ್ತಿದೆ. ಅಲ್ಲಿ ನವಸೌಧ ಅನ್ನುವಂಥದ್ದು ಒಂದು ಮಾತು ಬರುತ್ತೆ. ಆ ನವಸೌಧ ಅಂತ ಬಂದಾಗ ಅದನ್ನ ರಚನೆ ಮಾಡಿದಂಥ ಪುರೋಚನ, ಅದರ ರಚನೆಯ ನಿರ್ಮಾಣ ಇತ್ಯಾದಿಗಳನ್ನೆಲ್ಲ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದ, ಅವನಿಗೆ ಯೋಗ ಕರಣ ಇತ್ಯಾದಿಗಳೆಲ್ಲ ಗೊತ್ತಿತ್ತು ಅಂತ ಹೇಳಿ ಹಿಂದಿನ ಪದ್ಯ ಹೇಳುತ್ತೆ. ನನ್ನ ಹತ್ರ ಪದ್ಯ ಇದೆ, ಸಮಯ ಇಲ್ಲ, ಬೇಕಾದ್ರೆ ನಾ ಪದ್ಯ ಆಮೇಲೆ ನಿಮ್ಗೆ ಓದಿ ಹೇಳ್ತೇನೆ. ನವಸೌಧ ಅಂತ ಇದೆ, ಆಮೇಲೆ ನಂದ್ಯಾವರ್ತ ಅಂತ ಒಂದು ಮಾತಿದೆ. ತುಂಬಾ ಕೂಲ್ ಆಗಿ ನಾವು ಅದನ್ನ ನವಸೌಧ ಅಂದ್ರೆ ನ್ಯೂ ಬಿಲ್ಡಿಂಗ್ ಅಂತ ಹೇಳಿ ನಾವು ಟ್ರಾನ್ಸ್ಲೇಟ್ ಮಾಡ್ಬಿಡ್ತೀವಿ. ನನ್ನ ಸ್ನೇಹಿತರು ಒಬ್ರು ಇದ್ದಾರೆ, ಹರಿಹರ ಶ್ರೀನಿವಾಸ ರಾವ್ ಅಂತ ಹೇಳಿ, ಮೇಡಮ್ ಬಹುಶಃ ಲೇಖನ ಓದಿದ್ದಾರೆ. ಕುಮಾರವ್ಯಾಸ ಕಂಡ ಅರಗಿನ ಅರಮನೆ ಅಂತ ಹೇಳಿ. ನೀವು ಮಯಮತವನ್ನ ತೆಗೆದು ನೋಡಿದ್ರೆ ನವಸೌಧ ಮತ್ತೆ ನಂದ್ಯಾವರ್ತ ಅನ್ನುವಂಥದ್ದು ಎಂಥ ಟೆಕ್ನಿಕಲ್ ಪದ ಅಂತಂದ್ರೆ, ಅದನ್ನ ವಿಪರೀತ ಕರಣ ಯೋಗದಲ್ಲಿ ಪುರೋಚನ ನಿರ್ಮಾಣ ಮಾಡಿದ್ದಾನೆ ಅಂತ ಕುಮಾರವ್ಯಾಸ ಹೇಳ್ತಾನೆ. ವಿಪರೀತ ಕರಣ ಯೋಗದಲ್ಲಿ ಮಾಡ ನಮ್ಮ ಹುಡುಗರುಗಳಿಗೆ ಅದರ ಪರಿಚಯ ಇಲ್ಲ ಅಂತ ಕಾಣುತ್ತೆ. ಟ್ರಾನ್ಸ್ಲಿಟರೇಷನ್ ಅಂತಂದ್ರೆ ಅದು ಯಾವುದೇ ಭಾಷೆಯ ಶಾಸನ ಆಗಿರಲಿ, ಕನ್ನಡದಿರಲಿ, ತೆಲುಗುದಿರಲಿ, ತಮಿಳದಿರಲಿ, ಯಾವುದೇ ಭಾಷೆಯ ಶಾಸನ ಆಗಿರಲಿ, ಯಾವುದೇ ಭಾಷೆಯ ಶಾಸನ ಆಗಿರಲಿ, ಆ ಶಾಸನದ ಮೂಲ ಪಾಠವನ್ನ ಆ ಭಾಷೆಯಲ್ಲಿ ಕೊಟ್ಟ ಮೇಲೆ ಅದರ ಜೊತೆಗೆ ರೋಮನ್ ಲಿಪ್ಯಂತರದಲ್ಲಿ, ನಾವಿವತ್ತೇನು ಇಂಗ್ಲಿಷ್ ಲಿಪಿ ಅಂತ ಹೇಳ್ತೀವಿ, ರೋಮನ್ ಲಿಪ್ಯಂತರದಲ್ಲಿ ಆ ಶಾಸನದ ಪಾಠವನ್ನು ಕೊಟ್ಟರು. ಇದರಿಂದಾಗಿ ಏನಾಗುತ್ತೆ, ಇದರಿಂದಾಗಿ ಆಗ್ತಕ್ಕಂಥದ್ದು ಏನು ಅಂತಂದ್ರೆ, ಇನ್ ಕೇಸ್ ನಾನು ತಪ್ಪು ಓದಿ ಶಾಸನವನ್ನ ತಪ್ಪಾಗಿ ಅನುವಾದ ಮಾಡಿದ್ರು ಕೂಡ ಆ ಶಾಸನವನ್ನ ನೋಡಿದಂಥ ಇನ್ನೊಬ್ರು ಯಾರೋ ವಿದ್ವಾಂಸರು, ಇಲ್ಲಪ್ಪ ನೀನು ಮಾಡಿರೋದು ಇದಲ್ಲ, ಇದು ಹೀಗೆಲ್ಲ ಆಗಬೇಕಾಗಿರೋದು, ಇದನ್ನ ಈ ತರಹ ಓದಬೇಕು, ಹೀಗೆ ಅರ್ಥ ಮಾಡಬೇಕು ಅಂತ ಹೇಳೋದನ್ನ ಮಾಡೋದಕ್ಕೆ ಜಾಗತಿಕ ಮಟ್ಟದಲ್ಲಿ ಅವಕಾಶ ಇದೆ. ಅನುವಾದ ಕೊಟ್ರೆ ಅದು ನಂದೊಂದೇ ಅಭಿಪ್ರಾಯ. ಯಾವಾಗ ನಾನು ಟ್ರಾನ್ಸ್ಲಿಟ್ರೇಷನ್ ಕೊಡ್ತೀನಿ ಆವಾಗ ನನ್ನ ಅಭಿಪ್ರಾಯ ಮಾತ್ರ ಇರಲ್ಲ, ಅಲ್ಲಿ ಅಫ್ಕೋರ್ಸ್ ನನ್ನ ಪಾಠ ಇರುತ್ತೆ. ಅನುವಾದದ ಅಥವಾ ಅರ್ಥೈಸುವಿಕೆಯ ಸ್ವಾತಂತ್ರ್ಯ
ಆ ಶಾಸನವನ್ನು ಓದ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಈ ಒಂದು ಮೆಥಡನ್ನು ಅಡಾಪ್ಟ್ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಹಿಂದಿನ ತಲೆಮಾರಿನ ಶಾಸನ ವಿದ್ವಾಂಸರುಗಳು ಅನುವಾದದ ಸವಾಲುಗಳನ್ನು ಒಂದು ದೊಡ್ಡ ಮಟ್ಟದವರೆಗೆ ಸಾಲ್ವ್ ಮಾಡಿಕೊಂಡ್ರು ಅಂತ ಹೇಳಿ. ಕೊನೆಯದಾಗಿ ನಾನು ಇದೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಪ್ರಾಮಾಣಿಕವಾದಂತಹ ಶಾಸನ ತಜ್ಞ ಹೇಗಿರ್ತಾನೆ ಅಂದರೆ, ಫ್ಲೀಟ್ರು ಒಂದು ಕಡೆ ಬರೀತಾರೆ, ಅದು ಕೂಟಶಾಸನಗಳು ಇತ್ಯಾದಿಗಳ ಬಗ್ಗೆ ಅವ್ರು ಕೆಲಸ ಮಾಡುತ್ತಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅನೇಕ ಕಡೆ ಅನೇಕ ಬಾರಿ ಬೇರೆ ಬೇರೆ ಅಭಿಪ್ರಾಯಗಳನ್ನು ಬರೆದಿದ್ದೇನೆ. ಆ ನಂತರದಲ್ಲಿ ಬೇರೆ ವಿದ್ವಾಂಸರುಗಳು ಕೊಟ್ಟ ಅಭಿಪ್ರಾಯಗಳ ಮೇಲೆ ನನ್ನ ಅನೇಕ ಅಭಿಪ್ರಾಯಗಳು ಬದಲಾಗಿವೆ. ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇತ್ತೀಚೆಗೆ ಏನು ಅಭಿಪ್ರಾಯವನ್ನು ಕೊಟ್ಟಿದ್ದೇನೆ ಅದನ್ನು ಮಾತ್ರ ದಯವಿಟ್ಟು ಪರಿಗಣಿಸಿ, ಹಿಂದಿನ ತಗೊಳ್ಳಕ್ಕೆ ಹೋಗಬೇಡಿ. ಈ ಪ್ರಾಮಾಣಿಕತೆ ನಮ್ಮ ಅನುವಾದದ ಸವಾಲುಗಳನ್ನು ಮಾತ್ರ ಅಲ್ಲ, ಒಂದು ಶಾಸನದ ಪಾಠವನ್ನು ನಿರ್ಧರಿಸುವ ಅಥವಾ ಶಾಸನದ ಅರ್ಥೈಸುವಿಕೆಯನ್ನು ತೀರ್ಮಾನ ಮಾಡುವಂತಹ ಕೆಲಸದಲ್ಲಿ ಸಹಾಯ ಮಾಡುತ್ತೆ ಅಂತನ್ನುವಂಥದ್ದು ಸದ್ಯಕ್ಕೆ ನಾನು ನಿಮಗೆ ಹೇಳಬಹುದಾದಂಥ ಮಾತು. ಟೈಮ್ ಒಳಗಡೆ ಮುಗಿಸಿದ್ದೀನಿ. ಈಗ ವನಮಾಲ ವಿಶ್ವನಾಥ ಮೇಡಮ್ ಅವರು ಪ್ರಾಚೀನ ಕಾವ್ಯಗಳ ಇದೆ ಸರ್, ಚರ್ಚೆಗೆ ಅವಕಾಶ ಇದೆ ಸರ್. ಆನಂತರ ಇವಾಗ ವನಮಾಲ ವಿಶ್ವನಾಥ ಮೇಡಮ್ ಅವರು ಮಾತಾಡ್ತಾರೆ. ನಮಸ್ಕಾರ. ಇಲ್ಲಿ ಪ್ರಾಚೀನ ಸಾಹಿತ್ಯ ಜಾಗತಿಕ ಕಡೆಗೆ ನಡಿಗೆ ಅಂತ ಟಾಪಿಕ್ ಇರೋದು. ಸೊ ಪ್ರಾಚೀನ ಅಂತಂದರೆ ಮಧ್ಯಕಾಲೀನೂ ಸೇರಿ ಆಧುನಿಕ ಪೂರ್ವ ಅನ್ನೋ ಒಂದು ಟೈಮ್ ದೃಷ್ಟಿಯನ್ನು ಇಟ್ಕೋಬಹುದು. ಸೊ ಈ ಅಭಿಜಾತ ಸಾಹಿತ್ಯ ಅಂತ ಕೂಡ ಹೇಳ್ತಾರಲ್ಲ, ಈ ಕ್ಲಾಸಿಕ್ಸ್ ಅಂದರೆ ಏನು ಅಂತ ಚರ್ಚೆ ಮಾಡಿದಾಗ ಮನಸ್ಸಿಗೆ ಮೊದಲು ಬರೋದು ನಮ್ಮ ಆಸ್ಕರ್ ವೈಲ್ಡ್ ಅನ್ನೋ ಬರಹಗಾರ ಹೇಳೋ ಮಾತು, ಕ್ಲಾಸಿಕ್ಸ್ ಅಂದರೆ ಯಾರು ಯಾವುದನ್ನು ಓದಲ್ವೋ ಅದೇ ಕ್ಲಾಸಿಕ್ ಅಂತ. ಸೊ ಹಂಗೆ ಓದದೇ ಇರೋಕ್ಕೆ ಅನೇಕ ಕಾರಣಗಳಿರ್ತವೆ. ಯಾಕೆಂದರೆ ಅದು ನಮಗೆ ಓದೋಕ್ಕೆ ಗೊತ್ತಾಗಲ್ಲ, ಹೆಂಗೆ ಓದಬೇಕು ಅದನ್ನು ಅಂತ. ಅದಕ್ಕೆ ಬೇಕಾದ ಸಿದ್ಧತೆ ಆಗಲಿ, ಅದಕ್ಕೆ ಬೇಕಾದ ಒಂದು ಮನಸ್ಥಿತಿ ಆಗಲಿ, ಅದಕ್ಕೆ ಬೇಕಾದ ಒಂದು ಮನೋಧರ್ಮವಾಗಲಿ ನಮಗೆ ಇವತ್ತಿನ ದಿನಗಳಲ್ಲಿ ಸಿಗೋದು ಸ್ವಲ್ಪ ಕಷ್ಟ ನಮಗೆ. ಹಾಗಾಗಿ ಅದು ನಮಗೆ ದಕ್ಕದ ಸಾಹಿತ್ಯ ಆಗಿಬಿಟ್ಟಿದೆ ಹೆಚ್ಚು ಕಡಿಮೆ. ಅದನ್ನು ದಕ್ಕಿಸ್ಬೇಕು ಅಂತಂದರೆ, ಯಾಕಂದರೆ ಒಂದು ದೊಡ್ಡ ಗುಂಡಾರಣ್ಯದಲ್ಲಿ ನಮ್ಮನ್ನು ಕಟ್ಬಿಟ್ಟ ಹಾಗೆ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಇಂಥ ಪರಿಸ್ಥಿತಿ, ಏಕೆಂದರೆ ನಮಗೆ ಈಗೊಂದು 50 ವರ್ಷದ ಹಿಂದೆ ಅಥವಾ 50-60 ವರ್ಷದ ಹಿಂದೆ ಹೀಗಿರಲಿಲ್ಲ ನಮಗೆ. ನಾನು ಚಿಕ್ಕವಳಿದ್ದಾಗ ನನಗೆ ಸಾಹಿತ್ಯದ ಒಂದು ನಮ್ಮ ಪಠ್ಯಕ್ರಮದಲ್ಲಿ ಇದೆಲ್ಲ ಇತ್ತು. ಸೊ ಪೂರ್ತಿ ಅಲ್ಲದಿದ್ದರೂ ಒಂದು ರೀತಿ ಒಂದು ಕಿವಿ ಮೇಲೆ ಬಿದ್ದು ಕನ್ನಡ ನಮಗೆ ಒಂದು ಸ್ವಲ್ಪನಾದ್ರು ಅರ್ಥ ಆಗ್ತಿತ್ತು ಹಾಗೆ. ಆಮೇಲೆ ನಮ್ಮ ಮೇಷ್ಟ್ರುಗಳು ಒಂದು ಉತ್ಸಾಹದಲ್ಲಿ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಿದ್ದರಿಂದ ನಮಗೆಲ್ಲ ದಕ್ತಾ ಇದ್ದದು. ಬಟ್ ಈಗ ಬರ್ತಾ ನಮಗೆ ಕನ್ನಡ ಸ್ವಲ್ಪ ಅತ್ತತ್ತ ಅಂತ ನಮ್ಮ ಪಠ್ಯಕ್ರಮದಲ್ಲಿ ಆಗಿರೋದ್ರಿಂದ ಏನಾಗಿದೆ, ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ನಮಗೆ ಇದು ಕ್ಲಾಸಿಕಲ್ ಲಿಟ್ರೇಚರ್ನ. ಆದರೆ ನಮ್ಮ ಭಾರತೀಯ ಸಾಹಿತ್ಯ ಪರಂಪರೆ ಅನೂಚಾನವಾಗಿ ಸಾತತ್ಯವನ್ನು ಕಾಪಾಡ್ಕೊಂಡು ಬಂದಿರುವಂತಹ ಒಂದು ಮಲ್ಟಿಲಿಂಗ್ವಲ್ ಬಹುಭಾಷಿಕ ಒಂದು ಪರಂಪರೆ ಅದು. ಅದನ್ನು ಕಳ್ಕೊಳ್ಳೋದು ಅನ್ನೋದು ಒಂದು ದೊಡ್ಡ ನಿಧಿ ಕಳ್ಕೊಂಡ ಹಾಗೆ. ಹಾಗಾಗಿ ಅದನ್ನು ಕಳ್ಕೊಳ್ಳೋ ಮಾತು ಬೇಡ ನಮಗೆ. ಇವಾಗ ನಾವು ಅದನ್ನು ಹೆಂಗಾರು ಮಾಡಿ ಕಳಿಸ್ಕೋಬೇಕು ಅನ್ನೋ ಒಂದು ನಮ್ಮದು ನಿಷ್ಠೆ ನಮ್ಗೆ ಬೇಕಾಗುತ್ತೆ. ಯಾಕೆಂದರೆ ಅದರಿಂದ ನಾವು ತುಂಬ ಶ್ರೀಮಂತರಾಗ್ತೇವೆ ಅಂತ ನನ್ನದಂತೂ ಭಾವನೆ. ಹಾಗಾಗಿ ಒಂದು ಭಾಷಾಂತರದ ಮೂಲಕ ಈ ಸಾಹಿತ್ಯವನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ದಕ್ಕಿಸ್ಕೋಬೋದು ಅನ್ನೋದು ನಮಗೆ ಕನ್ನಡ ಸಾಹಿತ್ಯ ಚರಿತ್ರೆಗೂ ಕೂಡ ಹೇಳ್ಕೊಟ್ಟಿರೋ ಮಾತು. ಈಗ ನೀವು ಸುಮಾರು 100 ವರ್ಷದ ಹಿಂದಿನ ಕನ್ನಡ ಸಾಹಿತ್ಯದ ಒಂದು ಪರಿಸ್ಥಿತಿಯನ್ನು ನೀವು ಗಮನಿಸಿದ್ರೆ
ನಿಮಗೆ ಗೊತ್ತಾಗೋದೇನು ಅಂದರೆ ನಮ್ಮ ಹಿಂದಿನ ಹಿರಿಯ ತಲೆಗಳೆಲ್ಲರೂ, ನವೋದಯದ ಹಿರಿಯರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಶಾಸ್ತ್ರೀಯ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟೇ ಇದ್ದಾರೆ. ಅದನ್ನು ಎಡಿಟ್ ಮಾಡಿದ್ದಾರೆ, ಅದರ ಬಗ್ಗೆ ವಿಮರ್ಶೆ ಬರೆದಿದ್ದಾರೆ, ಅದಕ್ಕೆ ಬೇಕಾದ ಟೀಕು ಬರೆದಿದ್ದಾರೆ. ಹೀಗೆಲ್ಲ ಮಾಡಿ ಅವರೇನು ಮಾಡಿದ್ರು, ಅದೆಲ್ಲ ಹೊಸಗನ್ನಡಕ್ಕೆ ಮಾಡಿದ್ರು. ಹೊಸಗನ್ನಡದಲ್ಲಿ ಸಿಗೋ ಹಾಗೆ ಒಂದು ಸರಳ ಪಂಪ ಅಂತಿರ್ಬೋದು, ಆ ಥರದ್ದು ಒಂದು ಸರಳವಾದ ಒಂದು ಕಥೆಯನ್ನಾದರೂ ಒಂದು ಸಮರಿ ರೂಪದಲ್ಲಿ ಹೇಳುವಂಥ ಒಂದು ಪರಿಪಾಠ ಇತ್ತು. ಜೊತೆಗೆ ಅಲ್ಲಿಯ ಕಥೆಗಳನ್ನು, ಅಲ್ಲಿಯ ಸೀನ್ಗಳನ್ನು ಇದರಲ್ಲಿ ಪಠ್ಯಗಳಲ್ಲಿ ಅದನ್ನು ಪ್ರಿಸ್ಕ್ರೈಬ್ ಮಾಡೋದು, ಹೀಗೆಲ್ಲ ಮಾಡಿ ತುಂಬ ಒಳ್ಳೆ ಅನುವಾದ ಅನ್ನೋದನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ಅರ್ಥ ಮಾಡ್ಕೋಬೇಕು. ಇವೆಲ್ಲವೂ ಅನುವಾದವೇ. ಅವ್ರು ಮಾಡಿದ ಇವಾಗ ಒಂದು ರಸವಿಮರ್ಶೆ ಅಂದರೆ ಪ್ರತಿಯೊಂದು ಅದರ ರಸಘಟ್ಟಗಳನ್ನು ಎತ್ತಿ ತೋರಿಸಿ, ಇವಾಗ ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಕುವೆಂಪು ಅವರು ಒಂದು ಒಳ್ಳೆಯ ಲೇಖನ ಬರೆದಿದ್ದಾರೆ. ಅದು ಓದ್ತಿದ್ದ ಹಾಗೆ ನಿಮಗೆ ಆ ಪುಸ್ತಕ ತೊಗೊಂಡು ನಾವು ಓದಬೇಕು ಹೆಂಗಾರು ಮಾಡಿ ಅಂತ ಅನಿಸೋಷ್ಟು ಉತ್ಸಾಹ ಬರುವಷ್ಟು ಅದನ್ನು ಆ ಥರ ಬರೆದಿದ್ದಾರೆ. ಆ ಥರ ನಮ್ಮ ಅನೇಕ ಮುಖ್ಯ ಕೃತಿಗಳ ಬಗ್ಗೆ ಅವರೆಲ್ಲ ಬರೆದು ಒಂದು ಗಟ್ಟಿ ಬುನಾದಿ ಹಾಕ್ಕೊಟ್ಟಿದ್ರು ಆವಾಗ. ಆದರೆ ಆ ಗಟ್ಟಿ ಬುನಾದಿಯಿಂದ ಕೂಡ ನಾವು ಸ್ವಲ್ಪ ದೂರ ಸರಿದ್ಬಿಟ್ಟಿದ್ವಿ ಇವತ್ತು. ಹಾಗಾಗಿ ನಮಗೆ ಅದು ಕಷ್ಟ ಅಂತ ಅನಿಸಿದೆ. ಸೊ ಇದು ಇವತ್ತು ಇಂಗ್ಲೀಷು ಜಾಗತಿಕ ಭಾಷೆ ಸರಿ, ಆದರೆ ನಾವು ಟ್ರಾನ್ಸ್ಲೇಟ್ ಮಾಡ್ತಿರೋದು ಹಾಗಾದರೆ ಬರೀ ಇಂಗ್ಲೀಷು ಹೊರನಾಡಿನವ್ರಿಗೆ, ಬೇರೆ ದೇಶದವರು ಪರದೇಶಗಳಿಗೆ ನಾವು ಮಾಡ್ತಾ ಇರೋದು ಅಂದರೆ ಓದಿದ್ರೆ ತಪ್ಪಿಲ್ಲ, ಓದ್ಕೊಳ್ಳಿ ಬೇಕಾದರೆ. ಅವರು 5, 6, 10 ಜನ ಅವ್ರು ಓದ್ತಾರೆ ಅಂತ ನಾವಿಲ್ಲಿ 3 ವರ್ಷ ಕೂತ್ಕೊಂಡು ಕಷ್ಟಪಟ್ಟು ಮಾಡಬೇಕಾಗಿಲ್ಲ. ಏಕೆಂದರೆ ಅವ್ರನ್ನ ನಾವೇ ಮೆಚ್ಚಿಸ್ಬೇಕಾಗಿಲ್ವಲ್ಲ ಅವ್ರನ್ನೇನು. ಹಾಗಾಗಿ ಆದರೆ ಅವ್ರು ಓದೋದು ನಮಗೇನು ಅಭ್ಯಂತರ ಇಲ್ಲ ಅಷ್ಟೇ. ಹಾಗಾದ್ರೆ ಇನ್ಯಾರಿಗೆ ಮಾಡ್ತಾಯಿದ್ದೀವಿ ಅಂತ ನೋಡಿಕೊಂಡ್ರೆ ಕನ್ನಡೇತರರಿಗೆ ಮಾಡ್ತಾಯಿದ್ದೀವ ಇರಬಹುದು. ಅವರು ಭಾರತದವರು, ಭಾರತ ಸಂಜಾತರು, ಅವರಿಗೆ ಕನ್ನಡದಲ್ಲಿ ಆಸಕ್ತಿ ಇದ್ದರೆ ತಮ್ಮ ನಾಡಿನ, ತಮ್ಮ ಭಾಷೆಯ ಸಾಹಿತ್ಯಕ್ಕೂ ನಮ್ಮ ಸಾಹಿತ್ಯಕ್ಕೂ ಇರೋ ವ್ಯತ್ಯಾಸ ಇರ್ಬೋದು ಅಥವಾ ಸಾಮ್ಯ ಇರ್ಬೋದು, ಅದನ್ನೆಲ್ಲ ನೋಡಿಕೊಂಡು ಒಂದು ರೀತಿಯ ಇಂಡಿಯನ್, ಭಾರತೀಯ ಇದನ್ನು ನೋಡಿದ ಹಾಗೆ ಅವ್ರಿಗೆ ಆಸಕ್ತಿ ಇದ್ದರೆ ಅದ್ರ ಮೂಲಕ ಕೂಡ ಈ ಥರದ್ದೊಂದು ಸಾಧ್ಯತೆ ಇದೆ. ಹೀಗಾಗಿ ಅವ್ರಿಗೋಸ್ಕರನೂ ಮಾಡ್ಬೋದು. ಆದರೆ ಮುಖ್ಯವಾಗಿ ನನಗನ್ಸಿರೋದು ಅನುವಾದಗಳು ಒಂದು ಕೃತಿಯ ಬಗ್ಗೆ ಒಂದು ಹೊಸ ಹುರುಪನ್ನು ಹುಟ್ಟಿಸ್ತವೆ, ಒಂದು ಹೊಸ ಆಸಕ್ತಿಯನ್ನು, ಒಂದು ಹೊಸ ಪ್ರಸ್ತುತತೆಯನ್ನು ತಂದು ಕೊಡುತ್ತವೆ. ಹೀಗಾಗಿ ಏನಾಗುತ್ತೆ, ಆ ಕೃತಿ ಮತ್ತೆ ಮತ್ತೆ ನಮ್ಮ ನಡುವೆ ಜೀವಿಸ್ತಾ ಹೋಗುತ್ತೆ. ಈ ಮೂಲಕ ಅದಕ್ಕೆ ಒಂದು ಹೊಸ ಹುಟ್ಟು. ವಾಲ್ಟರ್ ಬೆಂಜಮಿನ್ ಅನ್ನೋ ಒಬ್ಬ ಮಾರ್ಕ್ಸಿಸ್ಟ್ ವಿಮರ್ಶಕ ಕೂಡ ಈ ಮಾತನ್ನು ಹೇಳ್ತಾನೆ. ಭಾಷಾಂತರದ ಮೂಲಕ ಒಂದು ಕೃತಿಗೆ ಒಂದು ಹೊಸ ಹುಟ್ಟು ಸಿಗುತ್ತೆ, ಆಫ್ಟರ್ ಲೈಫ್ ಅನ್ನೋ ಪದ ಉಪಯೋಗಿಸ್ತಾನೆ, ಒಂದು ಹೊಸ ಜನ್ಮ ಸಿಗುತ್ತೆ ಅನ್ನೋ ಹಾಗೆ. ಸೊ ಇಲ್ಲಿ ನಾನು ಆ ಒಂದು ಐಡಿಯಾ ಇಟ್ಕೊಂಡು ನಮ್ಮಲ್ಲಿ ಹೇಗೆ ಒಂಥರ ಒಂದು ಈ ಕೃತಿಯ ಬಗ್ಗೆ, ಈಗ ನಾನು ಹರಿಶ್ಚಂದ್ರ ಕಾವ್ಯವನ್ನು 2017ರಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೆಸ್ ಅವರ ಮೂಲಕ ಇದು ಪ್ರಕಟ ಆಯಿತು. ಅದಕ್ಕೆ ನೀವು ಪ್ರತಿಕ್ರಿಯೆ ಬಂದಿರೋದನ್ನು ನೋಡಿದ್ರೆ ನಿಮಗೆ ಇದು ಗೊತ್ತಾಗುತ್ತೆ. ಒಂದು 3 ಜನ ಹೊರನಾಡಿನವರು ಇದಕ್ಕೆ ವಿಮರ್ಶೆ ಬರೆದಿದ್ದಾರೆ, ಪ್ರತಿಕ್ರಿಯೆ ಬರೆದಿದ್ದಾರೆ. ಒಬ್ಬರು ಶೆರಿ ಸೈಮನ್ ಅಂತ ಒಬ್ಬರು ಅನುವಾದ ತಜ್ಞೆ, ಮತ್ತು ಇನ್ನೊಬ್ಬರು ಏನು ಕ್ಲಾಸಿಕಲ್ ರೈಟಿಂಗ್ ಬಗ್ಗೆ ಬರೆಯುವಂಥ ಕ್ರಿಟಿಕ್ ಒಬ್ಬರು, ಮತ್ತು ಇನ್ನೊಬ್ಬರು ಪೋಯೆಟ್. 3 ಜನ ಬರೆದಿದ್ದಾರೆ. ಆದರೆ ಭಾರತೀಯರು, ಆದರೆ ಕನ್ನಡೇತರರಾಗಿ ನಮ್ಮ ಶಶಿ ದೇಶಪಾಂಡೆ ಅವರು ಬರೆದಿದ್ದಾರೆ, ಹರ್ಷ ಸತ್ತರ್ ಅವರು ಬರೆದಿದ್ದಾರೆ, ಹೀಗೆ 6-7 ಜನ ಬಂದಿದ್ದಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ಪ್ರತಿಕ್ರಿಯೆ ಬಂದಿರೋದು ಕನ್ನಡದವರಿಂದಾನೆ. ಕನ್ನಡದವರೇ ಈ ಕೃತಿಯ ಇಂಗ್ಲೀಷ್ ಅನುವಾದದ ಬಗ್ಗೆ ತುಂಬ ಬರೆದಿರೋದು. ಸೊ ತುಂಬ ಅಭಿಮಾನದಿಂದ, ಭಾಳ ಆತ್ಮೀಯತೆಯಿಂದ ಮತ್ತು ಬಹಳ ಒಂದು ಮನಸ್ಸಿನ ಧಾರಾಳತನದಿಂದ ಬರೆದಿದ್ದಾರೆ. ಇವರೆಲ್ಲರೂ ಗಮನಿಸಿರೋದೇನು ಅಂತಂದರೆ, ಯಾವುದೇ ಒಂದು ಅನುವಾದದಲ್ಲಾದ್ರೂ ತಪ್ಪು ನೆಪ್ಪು, ಈಗ ಶ್ರೀನಿವಾಸ ಮೂರ್ತಿಯವರು ಹೇಳಿದ್ರಲ್ಲ ಹಾಗೆ ಇದ್ದೇ ಇರುತ್ತೆ. ಯಾಕೆಂದರೆ ಅದೊಂದು ಏನು ವ್ಯಕ್ತಿನಿಷ್ಠವಾದ ಒಂದು ಆ್ಯಕ್ಟಿವಿಟಿ ಅದು, ಹಾಗಾಗಿರ್ಬಹುದು. ಆದರೆ ಅದರ
ಸಾಂಸ್ಕೃತಿಕವಾಗಿ ದೊಡ್ಡ ಒಂದು ವಿಶಾಲವಾದ ನೆಲೆಯಲ್ಲಿ ಅನುವಾದವನ್ನು ನಾವು ನೋಡುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೋಬೇಕಾಗತ್ತೆ. ಯಾವಾಗಲೂ ಬರೀ ಮೂಲ ನಿಷ್ಠೆ ಇದೆಯಾ, ಕನ್ನಡದ ಸೊಗಡು ಇದೆಯಾ? ಈಗ ನೋಡಿ, ಅನುವಾದ ಅಂತಂದರೆ ಬದಲಾವಣೆ ಅಂತಲೇ. ಅನುವಾದಕ್ಕೆ ಒಂದೇ ಒಂದು ಮಾತು ಅದರ ಹೊಟ್ಟೆ ಒಳಗಡೆ ಇರುವಂಥದ್ದು. ಅದು ಏನಪ್ಪ ಅಂದರೆ ಬದಲಾವಣೆ. ಅದೇ ಭಾಷೆನ ಅದೇ ರೀತಿಯಲ್ಲಿ ಹೇಳೋಕ್ಕಾದರೆ ಅದು ಅನುವಾದನೇ ಆಗಲ್ಲ. ಅದು ಬೇರೆ ಭಾಷೆಯಲ್ಲಿ ಭಿನ್ನತೆ ಅನ್ನೋದು, ಡಿಫರೆನ್ಸ್ ಅನ್ನೋದು ನಮ್ಮ ಮೂಲಭೂತವಾಗಿ ಒಳಗಡೆ ಇರುವಂತಹ ಅನುವಾದದ ಒಳಗಡೆಯೇ ಇರುವಂತಹ ಒಂದು ವಿಷಯ. ಆದ್ದರಿಂದ ಆ ಭಿನ್ನತೆ ನಾವು ಒಪ್ಕೊಂಡೇ ಮುಂದುವರಿಬೇಕಾಗುತ್ತೆ ನಾವು. ಹಾಗಾಗಿ ನಾವು ಬಹುಶಃ ಹೆಚ್ಚು ಬೇರೆ ಥರದ ಒಂದು ಪ್ರಶ್ನೆಯನ್ನು ಕೇಳ್ಕೋಬೇಕಾಗತ್ತೆ. ಅನುವಾದದಿಂದ ಏನು ಪ್ರಯೋಜನ ಆಗ್ತಾ ಇದೆ? ಇದು ಒಳ್ಳೆ ಅನುವಾದನ, ಕೆಟ್ಟ ಅನುವಾದನ ಅನ್ನೋದು ಹ್ಞೂ ಅನ್ಬೋದು, ಇಲ್ಲ ಅನ್ಬೋದು. ಇನ್ನೊಬ್ಬರು 3 ಜನ ಹೌದು ಅನ್ಬೋದು, 4 ಜನ ಇಲ್ಲ ಅನ್ಬೋದು. ಅದಕ್ಕಿಂತ ಹೆಚ್ಚಿನ ಇದೇನಾಗುತ್ತೆ, 2500 ವರ್ಷದಿಂದ ಇದೇ ಪ್ರಶ್ನೆಗಳನ್ನ ಅನುವಾದಗಳ ಬಗ್ಗೆ ಕೇಳಿ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಹೊಸ ರೀತಿಯ ಪ್ರಶ್ನೆಗಳು ಬರ್ತಾ ಇವೆ. ಹೊಸ ರೀತಿಯ ಪ್ರಶ್ನೆ ಯಾವುದು ಅಂತಂದರೆ, ಇದರಿಂದ ಏನಾಯಿತು, ಇದರ ಪರಿಣಾಮ ಏನು ಅಂತ ಕೇಳ್ಕೊಳ್ಳೋದು. ಸೊ ಈಗ ನೋಡಿ, ನಾವು ಹಾರ್ಟ್ ಲ್ಯಾಂಪ್, ಇದೇನಪ್ಪ ಹಾರ್ಟ್ ಲ್ಯಾಂಪು, ಯಾವ ಥರ ಇಂಗ್ಲೀಷಪ್ಪ ಇದು ಅಂತ ಅಂತ ನಮ್ಮಂಥ ಪಂಡಿತರು ಹುಬ್ಗಂಟಿಕೊಂಡು ನೋಡೋ ಹೊತ್ತಿಗೆ ಅದಕ್ಕಾಗಲೇ ಕುಕ್ಕರ್ ಬಂತಲ್ಲ. ಕನ್ನಡದ ಹೆಸರು ಎಲ್ಲ ಕಡೆಗೆ ಗೊತ್ತಾಗ್ತಲ್ಲ, ಕನ್ನಡದಲ್ಲಿ ಈ ಥರ ಕೃತಿ ಬಂದಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತಲ್ಲ. ಅದು ಒಂದು ಹೆಚ್ಚಿನ ಪರಿಣಾಮ. ಅದು ಕನ್ನಡಕ್ಕೆ ಇವತ್ತು ಬಹಳ ಬೇಕಾದ ಒಂದು ರೀತಿಯ ಮನ್ನಣೆ ಆಯಿತು, ಪ್ರಶಸ್ತಿ ಅದು. ಹಾಗಾಗಿ ಅದ್ರ ಬಗ್ಗೆ ನಾವು ಬಹಳ ಹೆಮ್ಮೆ ಪಡಬೇಕಾಗಿರೋದು. ಸೊ ಅನುವಾದದ ಮೂಲಕ ಈ ರೀತಿ ನಮಗೆ ಅನೇಕ ರೀತಿಯ ಮನ್ನಣೆ ಸಿಗ್ತಾ ಇರೋದು ಕನ್ನಡಕ್ಕೆ ಬೇಕಾದ್ದು, ಅದು ಒಳ್ಳೆಯದು. ಹಾಗಾಗಿ ಯಾವುದೇ ಬೇರೆ ಥರ ಮಾಡಿದೆ, ಬದಲು ಇನ್ನೇನಾದ್ರು ನೋಡೋಣ ಅಂತ ನೋಡಿದಾಗ ಹಿಂಗೆ ಸಿಕ್ತು ನೋಡಿ. Burning down thick clumps of bamboo, cleaving through mighty mountains, their wings severed, blackening the ground overgrown with thick shrubs, and blowing through hollows of gigantic trees. The fire blazed through the forest, searing and smoking and sizzling and spiraling, searing to the skies and soaring to the skies and scattering, striking from every side. The forest fire enveloped Harishchandra, himself a fire to the forest of untruth. ಹೀಗೆ ಹಕಾರ ಜಗಳ ಸಕಾರ ಹೀಗೆ ಮುಂದುವರಿತಾ ಅವನು ಅದನ್ನು ಹೇಳ್ಬಿಡ್ತಾನೆ. ಮುಂದಿನ ಪದ್ಯನೇ ಬುಗಿ ಬುಗಿಲ್ ಬುಗಿ ಬುಗಿಲ್ ಚುಳಿ ಚುಳಿಲ್ ಚುಟಿ ಚುಟಿಲ್ ಧಗಧಗಿಲ್ ಧಗಧಗಿಲ್ ಘರಿ ಘರಿಲ್ ಘರಿ ಘರಿಲ್ ಧಗಧಗಂ ಧಗಧಗಂ ಧಗಧಗಿಲ್ ಚಿನ್ ಚಿನ್ ಚುರಿ ಚುರಿಲ್ ಛಟ್ ಛಟ್ ಎಂದು ಒಗೆದು ಧಮ್ಧಗ ಧಂಗ ಧಮ್ಧಗಂ ಧಮ್ಧಗಂ ಗುಳ್ ಗುಳ್ ಎಂದು ಬಿನೆಗೆದು ದಳ್ಳುರಿ ಬಳ್ಳಿ ಬರೆದು ಕತ್ತಲಿಸಿ ಕದ್ಬಗೆ ಮೀರಿ ತೋರಿ ಕೆಂಗಿಡಿಗೆದರಿ ದವಾಗ್ನಿ ಮುತ್ತಿತ್ತು ನಾಲ್ದೆಸೆಯನು. ಎಲ್ಲಿ ತರಣಪ್ಪ ಇಂಗ್ಲೀಷಲ್ಲಿ? ಅದಕ್ಕೆ ಒಂದ್ಸಲ ಗೊತ್ತಾಗಬೇಕು ನಿಮಗೆ ಯಾವಾಗ ಬಿಟ್ಬಿಡ್ಬೇಕು ಟ್ರಾನ್ಸ್ಲೇಷನ್ ಅಂತ. ಸೊ ಬಿಟ್ಬಿಟ್ಟೆ. ಫಸ್ಟ್ 4 ಲೈನ್ ಹಾಗೆ ಬುಗಿ ಬುಗಿಲ್ ಬುಗಿ ಬುಗಿಲ್ ಎಲ್ಲ ಐಟಾಲಿಕ್ಸ್ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಹೆಂಗಿದೆ ಇಲ್ಲೂ ಹಾಗೆ 4 ಲೈನ್ ಆದಮೇಲೆ ಧಗಧಗಿಲ್ ದಮ್ದಗಿಲ್ ಗುಳು ಗುಳು ಅದಾದಮೇಲೆ ದ ಫೈರ್ ಸ್ವೆಲ್ಡ್ splintering, springing like a creeper, the blazing flame turning everything black, spewing black smoke, red sparks flying in all directions. The fire engulfed the forest on all 4 sides. ಹೀಗೆ ಬೇರೆ ಬೇರೆ ಥರ ಸ್ಟ್ರಾಟಜಿಗಳನ್ನು ಬಳಸಿ ನಾವು ಮಾಡಬೇಕಾಗುತ್ತೆ. ಪ್ರತಿಯೊಂದು ಇದು ಷಟ್ಪದಿನೂ ತನ್ನದೇ ಆದ ಒಂದು ಸವಾಲನ್ನು ಎಸೆತಾ ಇತ್ತು. ಇವತ್ತು ಇನ್ನೂ ಇದಕ್ಕಿಂತ ಹೆಚ್ಚು ಟೈಮ್ ಇಲ್ಲ, ಆದರೆ ಒಂದನ್ನು ಮಾತ್ರ ಹೇಳಬಲ್ಲೆ. ಎಷ್ಟು ಚೆನ್ನಾಗಿ ಕಾವ್ಯ ಕಟ್ಟಿದ್ದಾನೆ ರಾಘವಾಂಕ ಅಂತಂದರೆ, ಅವನು ಬರೆದಿರೋ ಹಾಗೆ ಒಂದೊಂದು ಷಟ್ಪದಿ ಬರೆದ್ಬಿಡ್ಬೇಕಪ್ಪ ನಾವೆಲ್ಲ ಲೈಫಲ್ಲಿ. ಆಗ ಸಾರ್ಥಕ ಅಂತ ಅನ್ನಿಸ್ಬೇಕು ಅಂದರೆ, ಅಥವಾ ನಾವು ಕಾವ್ಯ ಬರೀತೀನಿ, ಇಲ್ಲಿ ತುಂಬ ಜನ ಯುವಕ ಯುವತಿಯರಿದ್ದಾರೆ, ಬಹಳ ಯು ಆರ್ ಆಲ್ ವೆರಿ ವೆಲ್ಕಮ್.
ನಿಮಗೆಲ್ಲ ಒಂದು ಸವಾಲು. ನಮ್ಮ ರಾಘವಾಂಕಂತರ 6 ಲೈನಿನ ಒಂದು ಷಟ್ಪದಿಯನ್ನು ನೀವೆಲ್ಲ ಹೂ ಆರಿಸ್ಕೊಂಡು ಬಂದರು. ಅದಕ್ಕೆ ಒಂದು ಷಟ್ಪದಿ ಬರೆದಿರೋದು. ಇದು ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು. ಇಡದ ಹಸುರಿಡದ ಕೌರಿಡದ ಬಿಳುಪಿಡದ ಕೆಂಪಿಡದ ಬಿಸುಪಿಡದ ಚಿಪ್ಪರಳದ ಎಸಳೊಡೆಯದ ಒಳಗುಡುಗಿರದ ಕುಡಿಮುರುಟಿ ಕೆಳಹಿಗ್ಗದೋರಂತೆ ಬಿಸಿಲು ನೆರಳಾವರಿಸದ ಅಡಿಗಳಿಂದಳಿ ತುಳಿಯದ ಅನಿಲ ನಲುಗದ ಮಂಚು ಹೊಡೆಯದ ಏಕಾಕಿಯಾಗಿರದ ಅನ್ಯ ಕುಸುಮದೊಳು ತೊಡರದ ಅರೆಬೇರಿದ ಅರಲ ನಾಯ್ದಾದ ತಿರಿದ ಅಂದವನಿಪನ ಶಿವ ಪೂಜೆಗೆ ಅಂತ ಪದ್ಯ. ಸೊ ಹೆಂಗಿರಬೇಕು? ನಾವು ಹೋದಂತೆ ಪೂಜೆ ಮಾಡಿದ್ವಿ, ಆಯಿತು 2 ನಿಮಿಷ ಆಗೋ ಕೆಲಸ ಅಲ್ಲ. ಯಾವ ಥರ ಹೂವು ಅನ್ನೋದರ ವರ್ಣನೆ ಇದು. ಅದನ್ನು ಹೀಗೆ ನಾನು ಮಾಡಿದ್ದೇನೆ. For the king's worship, the young women gathered the choicest flowers. Flowers not quite green, not quite white, not quite red. Flowers not quite open, their petals not quite visible. Flowers with their inner body intact, their outer petals not too unfolded, their inner petals not too shut. Flowers untouched by sunlight and untrodden by bees. Flowers unshaken by wind and unbitten by frost. And flowers not single or entangled with other flowers. ಇಷ್ಟು ಚೆನ್ನಾಗಿ ಮಾಡಿರೋ ಒಂದು ಇದರಲ್ಲಿ ಇದೇ ಪ್ರಕೃತಿಯ ಇನ್ನೊಂದು ಏನೋ ವ್ಯತಿರಿಕ್ತವಾದ ಒಂದು ಮುಖವನ್ನು ಮುಂದಿನ ಒಂದು ಇನ್ನೊಂದು ಪದ್ಯದಲ್ಲಿ ತೋರಿಸ್ತಾನೆ ರಾಘವಾಂಕ ನಮಗೆ. ಹರಿಶ್ಚಂದ್ರ ಮತ್ತು ಅವನ ಕುಟುಂಬದವರೆಲ್ಲ ಕಾಡಲ್ಲಿ ಇದರಿಂದ ದೇಶ ಕೋಶ ಎಲ್ಲ ಬಿಟ್ಟು ಕಾಡಲ್ಲಿ ಅಲಿತಿದ್ದಾಗ ಅವನಿಗೆ ಅಲ್ಲಿ ಒಂದು ಕಾಳ್ಗಿಚ್ಚು ಬರುತ್ತೆ. ಕಾಳ್ಗಿಚ್ಚು ಇವನು ವಿಶ್ವಾಮಿತ್ರನ ಸೃಷ್ಟಿಯರು, ಅವನನ್ನು ಕಾಡೋದಕ್ಕೆ ಮಾಡಿರುವಂಥದ್ದು. ಸೊ ಅದು ಹೇಗೆ ಬಂತು ಅನ್ನೋದನ್ನ ಒಂದು ವರ್ಣನೆ. ಕುತ್ತುರಾಗಿದ್ದ ಹೆಮ್ಮೆಳೆಗಳನ್ನು ಸುಡುತ್ತ ಬಳವೆತ್ತ ಬೆಟ್ಟವ ಸೀಳ್ತು ಸೆಕ್ಕೆಗಳೆ ಒತ್ತ ಪಳುವೆತ್ತ ನೆಲನಂ ಕರಿಕೋರಿಸುತ್ತ ಬೆಳೆದ ಮರದಿಡುಕುರುಳಲ್ಲಿ ಅದನ್ನು ಕಟ್ಟಿರೋ ರೀತಿ ಇವೆಲ್ಲ ತುಂಬ ಅದ್ಭುತವಾಗಿದೆ. ಇದನ್ನು ನಾವು ನಮ್ಮ ಮೇಡಮ್ ಗಂಗಮ್ಮ ಕೇಶವಮೂರ್ತಿಯವರು ಬಂದಿದ್ದಾರೆ. ನಮಸ್ಕಾರ ಮೇಡಮ್. ಇವರು ಗಮಕದ ಮೂಲಕ ಇವರು ಮತ್ತು ಇವರ ಜೊತೆಗಾರರು ಹಿಂದಿನವರು ಕೂಡ ಈ ಕಾವ್ಯವನ್ನು ಬಹಳ ಜನರ ಮನಸ್ಸಿನಲ್ಲಿ ಈ ಕಾವ್ಯ ಉಳ್ಕೊಂಡಿದ್ದರೆ ಅದು ಗಮಕದ ಮೂಲಕ ಕೂಡ. ಹಾಗಾಗಿ ಇದನ್ನೆಲ್ಲ ನಾವು ಈ ಕೃತಿಯನ್ನು ಮಾಡುವಾಗ ನನಗೆ ಕಿವಿಯಲ್ಲಿ ಆ ಕಾವ್ಯದ ಧ್ವನಿ ಇತ್ತು. ಅದು ಬಹಳ ಒಂದು ದೊಡ್ಡ ಒಂದು ಅಡ್ವಾಂಟೇಜ್ ಆಗಿತ್ತು. ಹಾಗಾಗಿ ಯಾಕೆಂದರೆ ನಾನು ಹಿಂದೆ 40 ವರ್ಷದ ಹಿಂದೆ ಯಾವಾಗಲೂ ಕ್ಲಾಸ್ಗೆ ಹೋದಾಗ ಒಂದು 10 ಪದ್ಯ ಹೇಳ್ಕೊಟ್ಟಿದ್ರು. ಅದು ಹಾಗೆ ಉಳ್ಕೊಂಡಿತ್ತು. ಹಾಗಾಗಿ ನನಗೆ ವೈಹಾಟ್ ಬರ್ತಿತ್ತು. ಆಗ ಅಂದ್ಕೊಂಡೆ ಇಷ್ಟು ವರ್ಷ ಆದಮೇಲೆ ಏನೋ ಓದ್ದೇನೆ ಇದು ಜ್ಞಾಪಕ ಇದೆ ಅಂದರೆ ಇದು ಬಹಳ ದೊಡ್ಡ ಗಟ್ಟಿ ಪದ್ಯನೇ ಹಾಗಾದರೆ ಅಂದ್ಬಿಟ್ಟು ಹಾಗಾದರೆ ಟ್ರಾನ್ಸ್ಲೇಟ್ ಯಾವ ಕೃತಿ ಟ್ರಾನ್ಸ್ಲೇಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಇದನ್ನು ಯಾಕೆ ಮಾಡಬಾರ್ದು ಅಂತ ಅನಿಸಿ ಅದ್ರ ಹಿಂದೆ ಮುಂದೆ ಹೆಚ್ಚು ಓದ್ಕೊಂಡು ಮತ್ತು ಜೊತೆಗೆ ನನಗೆ ಈ ಹರಿಶ್ಚಂದ್ರ ಅಂತಂದರೆ ಸತ್ಯ ಅಂದರೆ ಹರಿಶ್ಚಂದ್ರ. ಸೊ ಸತ್ಯದಂತಹ ಒಂದು ಇದು ಏನೋ ಒಂದು ಮೌಲ್ಯವನ್ನು ಪ್ರತಿಪಾದಿಸುವಂಥ ಈ ಕೃತಿ ಇವತ್ತಿನ ಪೋಸ್ಟ್ ಟ್ರೂತ್ ಸೊಸೈಟಿ ನನಗೆ ಬಹಳ ಮುಖ್ಯವಾಗುತ್ತೆ, ತುಂಬ ರೆಲೆವೆಂಟ್ ಆಗುತ್ತೆ ಅಂತ ಅನಿಸಿದ್ರಿಂದ, ಮತ್ತು ಒಂದು ಕರುಣ ರಸ ಇದಕ್ಕೆ ಬಹಳ ಮುಖ್ಯವಾದ ಒಂದು ರಸವಾದ್ದರಿಂದ ನನಗೆ ಅನ್ನಿಸ್ತು ಈ ವೀರರಸ, ಶೃಂಗಾರ ರಸ ಇವೆಲ್ಲಕ್ಕಿಂತ ಬಹುಶಃ ಈ ಕರುಣ ರಸ ಹೆಚ್ಚು ಅಪೀಲ್ ಆಗುತ್ತೆ ಅಂತ ಕೂಡ. ಮತ್ತು ಈ ಹರಿಶ್ಚಂದ್ರ ಎದುರಿಸಿದ ಎಲ್ಲ ಸಮಸ್ಯೆಗಳನ್ನು ಈಗ ಜೋಬನ ಕಥೆ ಬರುತ್ತೆ ಬೈಬಲ್ನಲ್ಲಿ.
ಅವನಿಗೂ ಈ ರೀತಿ ಕಷ್ಟದ ಮೇಲೆ ಕಷ್ಟ ಬಂದ್ರೂ ಅವನು ತನ್ನ ನಿಷ್ಠೆ ಬಿಡದೇ ಇದ್ದಿದ್ದರಿಂದ ಅವನಿಗೆ ಆ ಕಷ್ಟ ಎಲ್ಲ ಪರಿಹಾರ ಆಯಿತು ಅಂತ. ಸೊ ಇದು ಸುಮಾರು ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ಬರುವಂಥ ಕಥೆ. ಹಾಗಾಗಿ ಆ ಥರದ ಒಂದು ಕಥಾ ಹಂದರ ಇದ್ದಿದ್ದರಿಂದ ಅದು ಬೇರೆಯವ್ರು ಕೂಡ ಅಪೀಲ್ ಆಗುತ್ತೆ ಅಂತ ಒಂದು ಧೈರ್ಯ ಇತ್ತು ನನಗೆ. ಹಾಗಾಗಿ ಆ ಧೈರ್ಯದ ಮೇಲೆ ತಗೊಂಡೆ. ಆದರೆ ಕಾವ್ಯ ಓದಿ ಅದನ್ನು ಅರಗಿಸ್ಕೊಂಡು ಅದನ್ನು ಭಾಷಾಂತರ ಮಾಡೋದೇ ಬೇರೆ ಒಂದು ಏನು ಸವಾಲು ಮತ್ತು ಅನುಭವ ಎರಡೂ ಕೂಡ. ಸೊ ಅದಕ್ಕೆ ಸುಮ್ಮನೆ ಒಂದು ಕಾವ್ಯ ಓದೋದು ಅಂತಂದರೆ ಯೋಗ ಮಾಡಿದ ಹಾಗೆ. ಯೋಗ ಮಾಡುವಾಗ ಏನಾಗುತ್ತೆ, ಫಸ್ಟು ನೀವು ಎಷ್ಟೇ ಅವಸರ ಇದ್ರೂ ಫಸ್ಟು ಉಸಿರು ಎಳ್ಕೋಬೇಕು, ಉಸಿರು ಬಿಡಬೇಕು. ಉಸಿರಾಟ ಸರಿ ಸಾದ್ಮೇಲೆ ನಿಮ್ಗೆ ಯೋಗ ಮಾಡೋಕ್ಕಾಗೋದು. ಸೊ ಒಂದು ಸಾವಧಾನವನ್ನು ಕಲಿಸುವಂತಹ ಒಂದು ಅನುಭವ ಏನು ಕಾವ್ಯ ಓದೋದು ಅಂದರೆ. ಸೊ ಇದು ಈಗ ನೋಡಿ, ಈಗ ಹರಿಶ್ಚಂದ್ರ ಪೂಜೆ ಕಾಲದಿಂದ ಅದರ ಪರಿಣಾಮ ಏನು ಅಂತ ಕೂಡ ಪ್ರಶ್ನೆ ಕೇಳಿಕೊಂಡ್ರೆ ನಮಗೆ ಹೆಚ್ಚಿನ ಒಂದು ಬಹಳ ವಿಶಾಲವಾದ ಅರ್ಥದಲ್ಲಿ ಒಂದು ಸಾಂಸ್ಕೃತಿಕ ಪ್ರಾಕ್ಟೀಸ್ ಆಗಿ ಅದರ ಬೆಲೆ ಏನು ಅಂತ ಅನ್ನೋದನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನನ್ನ ಪ್ರಕಾರ ನಾನು ಹೇಳಿದ ಹಾಗೆ ಈಗಾಗಲೇ ಪ್ರಾಚೀನ ಸಾಹಿತ್ಯಕ್ಕೆ ಅನುವಾದ ಅನೇಕ ರೀತಿಯ ಇದು ಕೊಡುಗೆಯನ್ನು ಕೊಟ್ಟಿದೆ. ಒಂದು ನನಗೆ ದಟ್ಟ ಕಾಡಿನಲ್ಲಿ ಕಣ್ಣು ಕಟ್ಟಿ ಬಿಟ್ಟವ್ರಿಗೆ ಒಂದು ಕಾಂಪಸ್ ಕೊಟ್ಬಿಟ್ಟು ನೋಡ್ರಪ್ಪ ಇದಿಟ್ಕೊಂಡು ನೀವು ನೋಡಿ ಅಂತ. ಸೊ ಮುಂಚೆ ಅಲ್ಲೊಂದು ಇಲ್ಲೊಂದು ಹೆಜ್ಜೆ ಮಾತ್ರ ಇತ್ತು. ಈಗ ನಮ್ಮ ಇದರಲ್ಲಿ ವಸಾಹತುಶಾಹಿ ಸಂದರ್ಭದಲ್ಲಿ ನಮಗೆ ಯಾರೋ ಒಬ್ಬರು ಆ್ಯಂಡರ್ಸನ್ ಅಂತವ್ರು ಇರ್ಬೋದು, ಅವರು ಟ್ರಾನ್ಸ್ಲೇಟ್ ಮಾಡಿದರು, ಸ್ವಲ್ಪ ಮಟ್ಟಿಗೆ ಮುಕ್ಕಾಲು ಕೃತಿ ಮಾಡಿದರು, ಯಾವುದನ್ನು ನಮ್ಮ ಜೈಮಿನಿ ಭಾರತವನ್ನು. ಆ ಥರ ಅಲ್ಲೊಬ್ರು ಇಲ್ಲೊಬ್ಬರು ಒಂದು ಸ್ವಲ್ಪ ಮಾಡಿದ್ದು ಮಾತ್ರ ಇತ್ತು. ಆದರೆ ಈಚಿನ ಒಂದು 30-40 ವರ್ಷದಲ್ಲಿ ನಮಗೆ ವಚನ ಸಾಹಿತ್ಯಕ್ಕೆ ಸ್ವಲ್ಪ ಸಾಕಷ್ಟು ಒತ್ತು ಸಿಕ್ಕಿ ಸಾಕಷ್ಟು ಟ್ರಾನ್ಸ್ಲೇಷನ್ಗಳಾಗಿತ್ತು. ನಮ್ಮ ಮೆನೆಜಸ್ ಅವರು ಈ ಥರದವರೆಲ್ಲ ಮಾಡಿ ರಾಮಾನುಜರವರು 50 ವರ್ಷದ ಹಿಂದೆಯೇ ಸ್ಪೀಕಿಂಗ್ ಆಫ್ ಶಿವ ಮಾಡಿದರು. ಬಟ್ ವಚನಗಳನ್ನು ಬಿಟ್ಟರೆ ಹೆಚ್ಚು ಆಗಿರಲಿಲ್ಲ. ಬಟ್ ಈಗ 25-30 ವರ್ಷದಲ್ಲಿ ನಮ್ಮ ಅನೇಕ ಹಿರಿಯರು CNR ಅವರು ಇರ್ಬೋದು, CN ರಾಮಚಂದ್ರನ್ ಅವರು, ಮತ್ತು ಸುಂದರಂ ಸರ್, ಆರ್ಯ ಸುಂದರಂ ಅವರು, ಮತ್ತು ಶಂಕರ್ ಅವರು, ಡಾಕ್ಟರ್ ಶಂಕರ್, ಮತ್ತು ಶಿವಪ್ರಕಾಶ್ ಅವರು, CNR ಜೊತೆ ವಿವೇಕ್ ರೈ ಅವರು ಕೂಡ ಕೈ ಸೇರಿಸಿದ್ದಾರೆ. ಮತ್ತು ರವಿಚಂದ್ರ ಮತ್ತು ಹೆಗ್ಡೆ ಅವರು, OL ನಾಗಭೂಷಣ ಸ್ವಾಮಿಯವರು, ವಿಜಯ ಗುತ್ತಲ್, ಲಕ್ಷ್ಮಿ, SN ಶ್ರೀಧರ್, ಹೀಗೆ ಅನೇಕ ಜನ ಸೇರಿ ಯಾವುದು ಕೇವಲ ಅಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಕಾಣಿಸ್ತಿತ್ತೋ ಈಗ ಒಂದು ಕಾಲು ದಾರಿ ಕಾಣಿಸ್ತಾ ಇದೆ. ಈ ನಡಿಗೆನಲ್ಲಿ ನಮಗೆ ಒಂದು ಕಾಲು ದಾರಿ ಕಾಣಿಸ್ತಾ ಇದೆ. ಆದರೆ ಈ ಕಾಲು ದಾರಿ ಒಂದು ರಾಜಮಾರ್ಗವಾಗಿ ಕೂಡ ಮುಂದುವರೆದ್ರೆ ಆವಾಗ ನಮ್ಮ ಪ್ರಾಚೀನ ಸಾಹಿತ್ಯದ ಪಠ್ಯಗಳು ಇನ್ನೂ ಹೆಚ್ಚಿನ ಶಕ್ತಿ, ಒಂದು ಉತ್ಸಾಹ ಇವನ್ನೆಲ್ಲ ನಮಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಸೊ ಈ ದಿಕ್ಕಲ್ಲಿ ನಡೀತಾ ಇರೋದು ಒಂದು ಬಹಳ ಪಾಸಿಟಿವ್ ಆದ ಒಂದು ಮೂವ್ ಇದು. ಇದರಲ್ಲಿ ನನಗೆ ಇನ್ನೊಂದು ಮುಖ್ಯ ಅಂತ ಅನಿಸಿರೋದು, ನಾವೇ ಈಗ ಹೊರಗಿನವರು ನಮ್ಮ ಕೃತಿಗಳನ್ನು ಅನುವಾದ ಮಾಡೋಕ್ಕೂ ನಮ್ಮವರು ಇಲ್ಲಿಯವರೇ ಮಾಡೋಕ್ಕೂ ಇರುವಂಥ ತೊಂದರೆ ಏನು ಇರುವಂಥ, ಈಗ ಇಂಗ್ಲೀಷ್ನವರು ನೋಡಿದ್ರೆ ಇದೇನು ಇವರು ಈ ಥರ ಇಂಗ್ಲೀಷ್ ಬಳಸಿದ್ದಾರೆ ಅಂತ ಕೂಡ ಹೇಳ್ಬೋದು, ಹೇಳಿದ್ರೆ ಆಶ್ಚರ್ಯ ಇಲ್ಲ. ಆದರೆ ನನಗನ್ಸೋದು ಇಲ್ಲಿ ನಾನು ಹೇಳಿದ ಹಾಗೆ ನವೋದಯದ ಕಾಲದಲ್ಲಿ ಈಗಾಗಲೇ ಗಟ್ಟಿ ಕೆಲಸ ಆಗಿದೆಯಲ್ಲ, ಅದೆಲ್ಲ ಒಂದು ವಿದ್ವಾಂಸರ ಕೆಲಸವನ್ನು ನಾವು ಅದನ್ನು ಮೈಗೂಡಿಸ್ಕೊಂಡು ಟ್ರಾನ್ಸ್ಲೇಟ್ ಮಾಡಿದ್ರೆ, ನಾವು ಅದನ್ನು ನಮ್ಮ ಒಂದು ಗ್ಲಾಸರಿ ರೂಪದಲ್ಲಿ ಅಥವಾ ಫುಟ್ ನೋಟ್ ಆಗಿ ಅಥವಾ ನಮ್ಮ ಒಂದು ಬರೆಯೋ ಒಂದು ಇಂಟ್ರೊಡಕ್ಷನಲ್ಲಿ ಅದರಲ್ಲೆಲ್ಲ ಹೇಳೋದ್ರ ಮೂಲಕ ಇಲ್ಲಿ ಈ ನೆಲದಲ್ಲಿ ಯಾವ ರೀತಿ ಈ ಕೃತಿ ಸ್ವೀಕಾರ ಆಗಿದೆ, ಅದಕ್ಕೆ ಇರುವ ನೆಲೆ ಬೆಲೆ ಯಾವ ಥರದ್ದು, ಅದನ್ನು ಯಾಕೆ ಇವತ್ತು ನಾವು ಓದಬೇಕು, ಇದನ್ನೆಲ್ಲ ನಾವು ಹೇಳೋದ್ರ ಮೂಲಕ
ಕೃತಿಯ ಸುತ್ತ ಒಂದು ಓದುವ ಸಂಸ್ಕೃತಿಯನ್ನು ಕಟ್ಟಿಕೊಡ್ಬಹುದು, ನಾವು ಕಟ್ಟಿಕೊಡ್ಬೇಕಾಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಎಷ್ಟೋ ಸಲ ಹೇಳಿದ್ದೇನೆ, ಅನುವಾದಕರು ಅಂತಂದರೆ ಅವ್ರಿಗೆ ಇವರು ಹನುಮಂತನ ಥರ. ಅವರು ಒಂದು ಮೂಲಿಕೆ ತೊಗೊಂಬಾರಪ್ಪ ಅಂತಂದರೆ ಒಂದು ಬೆಟ್ಟನೇ ತರ್ತಾನೆ. ಆ ಥರ ಒಂದು ಕೃತಿ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತಂದರೆ ನಾವೇನು ಮಾಡ್ತೀವಿ, ಕೃತಿ ಜೊತೆ ಇರುವ ಇಡೀ ಸಂಸ್ಕೃತಿಯನ್ನು ತರಬೇಕಾಗುತ್ತೆ. ಅದನ್ನು ತಂದಿಡೋದ್ರ ಮೂಲಕ ಒಂದು ಸ್ವೀಕಾರ ಸಂಸ್ಕೃತಿ, ಅಂದರೆ ಭಾಷಾಂತರ ಕೃತಿಗಳಿಗೆ ಬೇಕಾದ ಒಂದು ಮನೋಧರ್ಮ ಅಂತ ಹೇಳಿದ್ನಲ್ಲ ಮುಂಚೆ, ಅದನ್ನು ಕೂಡ ಸೃಷ್ಟಿಸುವ ಜವಾಬ್ದಾರಿ ಅನುವಾದಕರ ಮೇಲೆ ಇರುತ್ತೆ. ಹಾಗೆ ಮಾಡೋದ್ರಿಂದ ಆ ಕೃತಿಯ ಒಂದು ನೆಲೆ ಕಟ್ಟೋದಕ್ಕೆ, ಬೆಲೆ ಕಟ್ಟೋದಕ್ಕೆ ನಾವು ಒಂದು ರೀತಿಯ ಒಂದು ಮಾರ್ಗ ಹಾಕ್ಕೊಟ್ಟ ಹಾಗಾಗುತ್ತೆ. ಅದು ಕೂಡ ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇಷ್ಟು ಹೇಳಿ ಇನ್ನು ನಮ್ಮ ಏನು ರಾಘವಾಂಕನಂತಹ ಒಂದು